ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯು ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಸೋರಿಯಾಸಿಸ್ಸು ಸಂಪೂರ್ಣವಾಗಿ ಗುಣವಾಗುತ್ತದೆ. ಆಶ್ಚರ್ಯ ಅಲ್ವಾ? ಯಾಕಂದರೆ ಎಷ್ಟೊಂದು ಕಡೆ ತಾವು ಹೋಗಿರ್ತೀರ, ಎಲ್ಲರೂ ಹೇಳೋದು ಒಂದೇ, ಸೋರಿಯಾಸಿಸ್ ಒಂದು ಸರಿ ಬಂತು ಅಂದರೆ ಯಾವತ್ತೂ ವಾಸಿ ಆಗೋದಿಲ್ಲ ಅಂತ. ಹೌದು, ನಿಜ ಅದು. ಯಾಕಂದರೆ ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸೀಸು. ಸೊ ಒಂದು ಸರಿ ಆಟೋ ಇಮ್ಯೂನ್ ಡಿಸೀಸ್ ಬಂತು ಅಂದರೆ ಬೇಗ ವಾಸಿ ಆಗೋದಿಲ್ಲ. ಬಟ್ ನಮ್ಮಲ್ಲಿ ಶತಾಯು ಆಯುರ್ವೇದದಲ್ಲಿ ಸೋರಿಯಾಸಿಸ್ಗೆ ಸಂಪೂರ್ಣವಾದ ಚಿಕಿತ್ಸೆ ಇದೆ. ಅಂದರೆ ಸಂಪೂರ್ಣವಾಗಿ ತಾವು ಗುಣಮುಖ ಆಗ್ಬೋದು. ಹೇಗೆ ಡಾಕ್ಟ್ರೇ? ಆಟೋ ಇಮ್ಯೂನ್ ಡಿಸೀಸ್ ಇದೆ, ಲೈಫ್ ಲಾಂಗ್ ವಾಸಿ ಆಗೋದಿಲ್ಲ, ಬಟ್ ಶತಾಯುನಲ್ಲಿ ಕಡಿಮೆ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಈ ಡೀಟೇಲೆಲ್ಲ ತಿಳ್ಕೊಬೇಕು ಅಂದರೆ ಇದಕ್ಕಿಂತ ಮುಂಚೆ ತಮಗೆ ಒಂದೇನು ಅರ್ಥ ಆಗಬೇಕು ಅಂದರೆ ಸೋರಿಯಾಸಿಸ್ ಅಂದರೆ ಏನು, ಯಾಕೆ ನನಗೆ ಬಂತು, ಇದ್ರದ್ದಿರ್ತಕ್ಕಂಥ ಎಫೆಕ್ಟ್ ಏನು, ಸೈಡ್ ಎಫೆಕ್ಟ್ಸ್ ಏನು, ಇನ್ನು ನನ್ನಿಂದ ಇನ್ನೊಬ್ರಿಗೆ ಏನಾದರೂ ಬರುತ್ತಾ, ಯಾವ ಫುಡ್ಡಿಂದ ಇನ್ಕ್ರೀಸ್ ಆಗುತ್ತೆ, ಯಾವ ಫುಡ್ಡಿಂದ ಕಡಿಮೆ ಆಗುತ್ತೆ, ಇದಕ್ಕಿರ್ತಕ್ಕಂಥ ಟ್ರೀಟ್ಮೆಂಟ್ಸ್ ಏನು, ಅದನ್ನೆಲ್ಲ ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನೀವು ಹಾಗೆ ಹೇಳ್ದಂಗೆ ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸೀಸ್. ನಿಮ್ಗೆ ಯಾವಾಗ ಇಮ್ಯುನಿಟಿ ವೇರಿಯೇಷನ್ ಆಗುತ್ತೆ ಆವಾಗ ಸೋರಿಯಾಸಿಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಯಾವಾಗಲೂ ನಮ್ಮ ಚರ್ಮ ಪ್ರತಿ 21 ದಿವಸಕ್ಕೆ 21 ಡೇಸ್ಗೆ ಒಂದು ಸರಿ ಹೊಸ ಚರ್ಮ ಹುಟ್ಟುತ್ತಾ ಇರುತ್ತೆ ದೇಹದಲ್ಲಿ. ಅದು ಬಾಡಿನಲ್ಲಿ ನಡೀತಕ್ಕಂಥ ನೈಸರ್ಗಿಕ ಕ್ರಿಯೆ. ಪ್ರತಿ 21 ದಿನಕ್ಕೆ ಹಳೇದು ಸಾಯುತ್ತೆ, ಹೊಸದು ಬರುತ್ತೆ, ಹಳೇದು ಲೈನ್ ಸತ್ತೋಗುತ್ತೆ, ಹೊಸದು ಬರುತ್ತೆ. ಸೊ ಹಾಗಾಗಿ ಚರ್ಮ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿರುತ್ತೆ. ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ 21 ದಿನಕ್ಕೆ ಏನು ಬೆಳಿಬೇಕಾಗಿರ್ತಕ್ಕಂಥ ಸ್ಕಿನ್ ಸೆಲ್ಸ್ ಇದೆ, ಚರ್ಮದ ಏನು ಸೆಲ್ಸ್ ಇದೆ, ಅವು ಭಾಳ ಬೇಗ ಬೆಳೀತಾ ಇರ್ತವೆ. 2 ಡೇಸ್ಗೆ 3 ಡೇಸ್ಗೆಲ್ಲ ಬೆಳೀತಾ ಇರುತ್ತೆ. ಅದಕ್ಕೆ ತಾವು ನೋಡಿರ್ಬೋದು ಸೋರಿಯಾಸಿಸಲ್ಲಿ ಚರ್ಮದ ಮೇಲೆ ಪದರ ಬೆಳ್ಕೊಂಡು ಹೋಗುತ್ತೆ. ಅದೇ ಇದಕ್ಕೆ ರೀಸನ್. ಅದನ್ನು ಸ್ಕಿನ್ ಸ್ಕೇಲಿಂಗ್ ಅಂತ ಹೇಳ್ತೀವಿ. ಈಗ ಹೇಗೆ ಮೀನ್ ಮೇಲೆ ಪೊದರಿರುತ್ತೆ ಅದನ್ನು ಹೇಗೆ ಹೋಗುತ್ತೆ, ಅದೇ ಥರ ಇಲ್ಲಿ ಪೊದರ ಥರ ಬೆಳೆ. ಯಾಕಂದರೆ ಅದು ಅಬ್ನಾರ್ಮಲ್ ಆಗಿ ಗ್ರೋ ಆಗ್ತಾ ಇದೆ, ಅದಕ್ಕೆ ಸೋರಿಯಾಸಿಸ್ ಅಂತ ಬರೋದು. ಸೊ ಅದರಲ್ಲಿ ಎಷ್ಟೊಂದು ವೆರೈಟಿ ಇದೆ. ಈಗ ತಲೆಗೆ ಬಂದರೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತಾರೆ. ಯೂಶಲಿ ಮೆಜಾರಿಟಿ ಜನಕ್ಕೆ ಫಸ್ಟ್ ತಲೆಯಲ್ಲಿ ಶುರು ಆಗುತ್ತೆ. ಅದನ್ನು ತುಂಬ ಜನ ತುಂಬ ದಿವಸ ಸಿಂಪಲ್ ಆಗಿರ್ತಕ್ಕಂಥ ಡ್ಯಾಂಡ್ರಫು, ತಲೆ ಹೊಟ್ಟು ಅಂತ ಇಗ್ನೋರ್ ಮಾಡ್ತಾರೆ. ಯಾವಾಗ ಅದು ಜಾಸ್ತಿ ಆಗಿ ಬಾಡಿ ಬೇರೆ ಪಾರ್ಟಿಗೆ ಬರುತ್ತೆ ಆವಾಗ ಹೆದರ್ಕೊಂಡ್ಬಿಟ್ಟು ಡಾಕ್ಟ್ರುಗಳ ಹತ್ರ ಹೋಗೋಕ್ಕೆ ಶುರು ಮಾಡ್ತಾರೆ. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತಾರೆ, ಆಮೇಲೆ ಪ್ಲಾಂಟರ್ ಸೋರಿಯಾಸಿಸ್ ಅಂತಾರೆ. ಹಾಗೆ ವೆರೈಟಿ ಆಫ್ ಸೋರಿಯಾಸಿಸ್ ಇದೆ ಅದರಲ್ಲಿ. ಸೊ ಹಾಗಾದರೆ ಈ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಏನು? ಯೂಶಲಿ ಏನು ಅಂತಂದರೆ ಜನರಲ್ ಲೈನ್ ಆಫ್ ಟ್ರೀಟ್ಮೆಂಟು, ನಿಮ್ಮದು ಇಮ್ಯುನಿಟಿ ಚೆನ್ನಾಗಿ ಇಟ್ಕೋಬೇಕು, ಹೈಜಿನಿಕ್ ಆಗಿರಬೇಕು, ಬಾಡಿನ ಕ್ಲೀನಾಗಿ ಇಟ್ಕೋಬೇಕು, ಜೊತೆಗೆ ಕರೆಕ್ಟಾಗಿ ಮೆಡಿಸಿನ್ ತೊಗೊಂತು ಅಂತಂದರೆ ಅದು ಸಬ್ಸೈಡ್ ಆಗುತ್ತೆ. ಈಗ ನಾನೇ ಆಲ್ಮೋಸ್ಟು 27 ವರ್ಷ ಹಿಂದೆ ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. 27 ವರ್ಷ ಹಿಂದೆ ಅವರಿಗೆ 20 ವರ್ಷದಿಂದ ಇತ್ತು ಸೋರಿಯಾಸಿಸ್ಸು, ಮೈ ಎಲ್ಲ ಇತ್ತು ಫುಲ್ಲು. ಒಂದು 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟಾಗೆ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ಯಾಚಸ್ಸು ಕಡಿಮೆ ಆಗೋಯ್ತು. ಬಟ್ ಏನಾಗುತ್ತೆ, ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು ಸೋರಿಯಾಸಿಸಲ್ಲಿ. ಈಗ ಕೊಟ್ಟಿರ್ತಕ್ಕಂಥ ಮೆಡಿಸಿನು ಆಫ್ಟರ್ 6 ಮಂತ್ಸು ಅದೇ ಮೆಡಿಸಿನ್ ಮತ್ತೆ ವರ್ಕ್ ಆಗೋದಿಲ್ಲ. ಯಾಕಂದರೆ ಆ ಸೆಲ್ಸು ಆ ಮೆಡಿಸಿನ್ಗೂ ಕೂಡ ಇಮ್ಯುನಿಟಿ ಡೆವಲಪ್ ಮಾಡಿಬಿಡುತ್ತೆ. ಅದೇ ಸೋರಿಯಾಸಿಸ್ದು ಡ್ರಾಬ್ಯಾಕು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಅವರಿಗೆ 20 ವರ್ಷದಿಂದ ಸಫರ್ ಆಗ್ತಾ ಇದ್ರಲ್ಲ, ಅವರಿಗೆ ಫಸ್ಟ್ 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ವಾಸಿ ಆದಮೇಲೆ ಬರೀ ಅವರಿಗೆ ಸಿಂಪಲ್ ಡಯಟ್ ಮಾಡಿ ಇದರಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಹೇಳಿದ್ವಿ. ಸೊ ಯಾವಾಗ ನೆಕ್ಸ್ಟ್ ಇಯರ್ ಮತ್ತೆ ಬರುತ್ತೆ ಅಂತ ಗೊತ್ತಿತ್ತು ಆವಾಗ ಒಂದು ಸಿಂಪಲ್ ಆಗಿ ಡಿಟಾಕ್ಸ್ ಮಾಡಿಬಿಟ್ವಿ. ಯಾಕಂದರೆ ಸೋರಿಯಾಸಿಸಲ್ಲಿ ತುಂಬಾ ಇಂಪಾರ್ಟೆಂಟು ಡಿಟಾಕ್ಸ್. ಆ ಡಿಟಾಕ್ಸ್ ಮಾಡಿದಾಗ ಏನಾಗಿರುತ್ತೆ, ಈ ಸೆಲ್ಗಳಲ್ಲಿರ್ತಕ್ಕಂಥ ಕಲ್ಮಶ ಆಚೆ ಹೋಗ್ಬಿಡ್ತು ಅಂದರೆ ಅದ್ರದ್ದು ಅಬ್ನಾರ್ಮಲ್ ಬಿಹೇವಿಯರ್ನು ನಾರ್ಮಲ್ ಮಾಡಿಬಿಡ್ತವೆ. ಆವಾಗ ನಮಗೆ 90% ಸೋರಿಯಾಸಿಸ್ ಕಂಟ್ರೋಲ್ ಬರುತ್ತೆ. ಸೊ ನಾವು ಏನು ಮಾಡ್ತೀವಿ, ಯೂಶಲಿ 3 to 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮ್ಯಾಕ್ಸಿಮಮ್ 9 ಮಂತ್ಸು ಕಂಪ್ಲೀಟ್ ಪ್ಯಾಚಸ್ ಎಲ್ಲ ಹೋಗ್ಬಿಡುತ್ತೆ. ಬಟ್ ಎವ್ರಿ ಇಯರ್ ಒನ್ಸ್, ಪ್ರತಿ ವರ್ಷವೂ ಕೂಡ 10 ಡೇಸು ಡಿಟಾಕ್ಸ್ ಅಂತ ತೊಗೊಂಡ್ರೆ ಭಾಳ ಉತ್ತಮ. ಬಟ್ ಏನಾಯಿತು ಅವರಿಗೆ ಅಂತಂದರೆ ಒಂದು 3 ವರ್ಷ ಆದಮೇಲೆ ಜಾಸ್ತಿ ಬರ್ತಾ ಇರಲಿಲ್ಲ, ನಾವು ಡಿಟಾಕ್ಸ್ ಸ್ಟಾಪ್ ಮಾಡಿದ್ವಿ, ಬಟ್ ಇವತ್ತಿನವರೆಗೆ ವಾಪಸ್ ಬಂದಿಲ್ಲ. ಸೊ ಅಷ್ಟು ಬ್ಯೂಟಿಫುಲ್, ಯಾಕಂದರೆ ಬಾಡಿನಲ್ಲಿ ಅಷ್ಟು ಚೆನ್ನಾಗಿ ಹೀಲಿಂಗು ಅಂದರೆ ತಾನೇ ಹೀಲ್ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇದೆ ಬಾಡಿನಲ್ಲಿ. ಸೊ ನಾವು ಈ ಡಿಟಾಕ್ಸ್ ಕೊಟ್ಬಿಟ್ಟು ಮೆಡಿಸಿನ್ ಕೊಟ್ಬಿಟ್ಟು ಬಾಡಿಗೆ ಅದರದ್ದೇ ಆಗ್ತಕ್ಕಂಥ ಒಂದು ಇಮ್ಯುನಿಟಿ ಡೆವಲಪ್ ಮಾಡಿಕೊಂಡು ಕ್ಯೂರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇನ್ಕ್ರೀಸ್ ಮಾಡಿಬಿಡ್ತೀವಿ. ಸೊ ನಾವು ಮೆಡಿಸಿನ್ ಸ್ಟಾಪ್ ಮಾಡಿದ ಮೇಲೂ ಕೂಡ ಮತ್ತೆ ನಿಮಗೆ ಆ ಕಾಯಿಲೆ ಬರೋದಿಲ್ಲ.
ಸೊ ಹಾಗಾಗಿ ಸೋರಿಯಾಸಿಸ್ ಬಂದರೆ ಯಾರೂ ಹೆದರ್ಕೋಬೇಡಿ. ಈಗ ಈ ಕಾರ್ಯಕ್ರಮದಲ್ಲೇ ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಆ ವಿಡಿಯೋ ನೋಡಿ ತಾವು ನೋಡಿದರೆ ನಿಮಗೆ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ. ಫುಲ್ ತಲೆಯಿಂದ ಕಾಲುವರೆಗೆ ಮೈಯೆಲ್ಲ ಫುಲ್ ಪ್ಯಾಚಸ್ ಆಗಿಬಿಟ್ಟು ಬ್ಲಡ್ ಎಲ್ಲ ಬರ್ತಾಯಿದೆ. ಅವ್ರು ಹೇಳ್ತಾ ಇದ್ದಾರೆ ಹೇಗಿತ್ತು ಮುಂಚೆ ಈಗ ಹೇಗಾಗಿದೆ ಅಂತ. ಜಸ್ಟು 20 ದಿವಸ ಟ್ರೀಟ್ಮೆಂಟಲ್ಲಿ 90% ವಾಸಿಯಾಗಿದೆ. ಸೊ ಅದು ನಮ್ಮಲ್ಲಿ ಶತಾಯು ಆಯುರ್ವೇದದಲ್ಲಿ ಕೊಡ್ತಕ್ಕಂಥ ಯುನಿಕ್ ಆಗಿರೋ ಸ್ಪೆಷಲ್ ಟ್ರೀಟ್ಮೆಂಟು. ನಾವು 125 ವರ್ಷದಿಂದ ಸೋರಿಯಾಸಿಸ್ನ ಗುಣಪಡಿಸ್ತಾ ಬರ್ತಾಯಿದ್ದೀವಿ. ಸೊ ಹಾಗಾಗಿ ಈ ವಿಡಿಯೋ ನೋಡ್ಕೊಂಬರೋಣ, ಆಮೇಲೆ ನಿಮಗೆ ಇನ್ನೂ ನಾನು ಸೋರಿಯಾಸಿಸ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಭರತ್ ಅಂತ, ಹೊಸಕೋಟೆಯಿಂದ ಬಂದಿದ್ದೀನಿ. ನನಗೆ ಸೋರಿಯಾಸಿಸ್ ಇತ್ತು, ಹೆಡ್ ಮತ್ತು ಬ್ಯಾಕ್ ಸೈಡು ಮತ್ತು ಫುಲ್ ಬಾಡಿ ಎಲ್ಲ ಆಗಿಬಿಟ್ಟಿತ್ತು. ಇಲ್ಲಿ ಬಂದಾಗೆ ಒಂದು ಲಾಸ್ಟ್ ಸ್ಟೇಜಲ್ಲಿದ್ದೆ ನಾನು. ಇಲ್ಲಿ ಬಂದಮೇಲೆ ಸ್ವಲ್ಪ ನನಗೆ ನಂಬಿಕೆ ಇತ್ತು, ಆಗುತ್ತೆ ಅಂತ ತುಂಬ ಜನ ಎಲ್ಲ ಹೇಳ್ತಿದ್ರು, ಇದು ಸಜೆಸ್ಟ್ ಮಾಡಿದರು, ಸದಾ ಇಲ್ಲಿ ಹೋಗಿ ಚೆನ್ನಾಗಿ ನೋಡ್ತಾರೆ ಅಂತ ಬಂದಿದ್ದೆ. ಇಲ್ಲಿ ಬಂದಮೇಲೆ ನನಗೆ 1 ವೀಕ್ ಆಯಿತು. 1 ವೀಕ್ ಆದವರೆಗೂ ನನಗೆ ಯಾವುದೇ ರಿಸಲ್ಟ್ ಥರ ಇರಲಿಲ್ಲ. 1 ವೀಕ್ ಆದಮೇಲೆ ನನಗೆ ಒಂದು ಬೆಸ್ಟ್ ಅನ್ನೋ ಒಂದು ರಿಸಲ್ಟ್ ಬಂತು. ಈಗ ಹೆಡ್ ಮತ್ತು ಬಾಡಿಯಲ್ಲೆಲ್ಲ ಕ್ಲಿಯರ್ ಆಗಿದೆ. ಇನ್ನು ಮಚ್ಚೆಸಸ್ ಇದೆ, ಅದೆಲ್ಲ ಕ್ಲಿಯರ್ ಆಗಬೇಕಷ್ಟೇ. ಇನ್ನು ಆಲ್ಮೋಸ್ಟ್ ಈಗ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಈಗ ಆ ಮೆಡಿಸಿನ್ನಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ನನಗೆ ಇಲ್ಲಿ ಬಂದಾಗ ನಾನು 90% ಫುಲ್ ಬಾಡಿಯೆಲ್ಲ ಆಗಿ ಹೆಡ್ಡೆಲ್ಲ ಆಗಿ ತುಂಬ ಕಷ್ಟಪಟ್ಟಿದ್ದೆ. ಬ್ಲೀಡಿಂಗ್ ಎವ್ರಿ ಡೇ. 1 ಟೈಮ್ ಕೂಡ ನಾನು ನಿದ್ದೆ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಒಂದು 4 ಡೇಸಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ. ನನಗಂತೂ ಇಲ್ಲಿ ತುಂಬ ನಂಬಿಕೆ ಬಂತು. ಯಾರೋ ಸಜೆಸ್ಟ್ ಮಾಡಿದರು ಶತಾಯಿಗೆ ಹೋಗಿ ಅಂತ. ಒಂದು ವಿಡಿಯೋ ನೋಡ್ಕೊಂಬಂದೆ. ಆ ವಿಡಿಯೋದಲ್ಲಿ ಮುತ್ತೇನಂಜ ಸ್ವಾಮೀಜಿಗಳು ತುಂಬ ಚೆನ್ನಾಗಿ ನನಗೆ ಏನಾಗಿದೆಯೋ ಅದನ್ನು ಒಂದು ಒಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದೊಂದು ನಂಬಿಕೆಯಿಂದ ಬಂದೆ. ಇಲ್ಲಿ ನಂಬಿಕೆನ ನಾನು ಉಳಿಸ್ಕೊಂಡ್ರು, ಅವರು ಉಳಿಸ್ಕೊಟ್ರು. ಡಾಕ್ಟ್ರು ತುಂಬ ಚೆನ್ನಾಗಿ ನನಗೆ ಎಲ್ಲ ರೀತಿಯಲ್ಲೂ ಕ್ಲಿಯರ್ ಆಯಿತು. ಈಗಂತೂ ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ 4 ಡೇಸಿಂದ. ಯಾರಾದರೂ ಇದ್ದರೆ ನಿಮ್ಗೆ ಈ ಥರ ಸೋರಿಯಾಸಿಸ್ ಇದ್ದರೆ 100% ಬನ್ನಿ, 100% ಟ್ರಸ್ಟ್ ಇರಿ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ವ ವಿಡಿಯೋ? ಆ ವಿಡಿಯೋನಲ್ಲಿ ನೋಡಿ ಅವರಿಗೆ ಪಾಪ ಎಷ್ಟು ಮೈಯೆಲ್ಲ ಆಗಿದೆ, ಆಗಿದ್ರೂ ಕೂಡ ಎಷ್ಟು ಚೆನ್ನಾಗಿ ಕಡಿಮೆ ಆಗಿದೆ. ಸೊ ಅದು ನಮ್ಮಲ್ಲಿರ್ತಕ್ಕಂಥ ಟ್ರೀಟ್ಮೆಂಟು. ಸೊ ಯಾವುದೇ ಥರ ಸೋರಿಯಾಸಿಸ್ ಇರಲಿ, ಎಷ್ಟೇ ವರ್ಷದಿಂದ ಇರಲಿ, ಎಷ್ಟೇ ವಯಸ್ಸಿನವರಿಗೂ ಇರಲಿ, ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಸೋರಿಯಾಸಿಸು ಯಾಕೆ ಬರುತ್ತೆ? ಅದಕ್ಕೆ ಇಂಥದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಒಂದು ಇಮ್ಯುನಿಟೀಸ್ ಕಾಂಪ್ರಮೈಸ್ ಆಗಿದ್ರೆ ಬರುತ್ತೆ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಯಾಕೆ ಬರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಬಟ್ ಆದರೆ ಸೋರಿಯಾಸಿಸ್ ಬಂದವ್ರಿಗೆ ಆದಷ್ಟು ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ಕಡಿಮೆ ಮಾಡಬೇಕು. ಟೀ, ಕಾಫಿ ಆದಷ್ಟು ಸ್ಟಾಪ್ ಮಾಡಬೇಕು. ಟೈಮಿಗೆ ಊಟ ಮಾಡಬೇಕು. ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಟೆನ್ಷನ್ ಕಡಿಮೆ ಮಾಡ್ಕೋಬೇಕು. ನಿದ್ರೆ ಚೆನ್ನಾಗಿ ಮಾಡಬೇಕು. ದಿನ 1 ಅವರ್ ಮಿನಿಮಮ್ ಎಕ್ಸಸೈಸ್ ಮಾಡಬೇಕು. ನೀರು ಜಾಸ್ತಿ ಕುಡಿತಾ ಇತ್ತು ಅಂದರೆ ಬ್ಲಡ್ ಪ್ಯೂರಿಫಿಕೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ಯಾಕೆ ಆಯುರ್ವೇದದಲ್ಲಿ ನಾವು ಯಾವುದೇ ಥರದ ಚರ್ಮರೋಗ ಬರಬೇಕು ಅಂದರೆ ಮೇನು ಲಿವರು, ಬ್ಲಡ್ಡು ರೀಸನ್ನು ಅಂತ ಹೇಳ್ತೀವಿ. ಲಿವರಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಆಗ್ತಾ ಇರುತ್ತೆ. ಸೊ ಚೆನ್ನಾಗಿರೋ ಬ್ಲಡ್ ಇತ್ತು ಅಂತಂದರೆ ಯಾವುದೇ ಚರ್ಮ ರೋಗಗಳು ಬರೋದಿಲ್ಲ. ಸೊ ಹಾಗಾಗಿ ನಾವು ಯಾವಾಗೂ ಶತಾಯುವಿನಲ್ಲಿ ಈ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಾವು ಮೇನ್ ಫೋಕಸ್ ಮಾಡೋದೇ ಲಿವರ್ ಡಿಟಾಕ್ಸ್ ಮಾಡಿಬಿಟ್ಟು, ಈ ಸ್ಕಿನ್ನಲ್ಲಿರೋ ಇಂಪ್ಯೂರಿಟಿ ತೆಗೆದುಬಿಟ್ಟು, ಬ್ಲಡ್ಡಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟಿಗಳನ್ನು ತೆಗೆದುಬಿಟ್ಟು ಬ್ಲಡ್ ಪ್ಯೂರಿಫೈ ಮಾಡ್ತಕ್ಕಂಥ ಮೆಡಿಸಿನ್ಗಳನ್ನು ಕೊಡ್ತೀವಿ. ಜೊತೆಗೆ ಕೆಲವೊಂದು ಹೀಲಿಂಗು, ಫಾಸ್ಟಾಗಿ ಹೀಲ್ ಆಗ್ತಕ್ಕಂಥದ್ದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಸಂಪೂರ್ಣವಾಗಿ ನಿಮಗೆ ಸೋರಿಯಾಸಿಸ್ ಪ್ಯಾಚಸ್ ಏನಿದೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ನಾವು ಆಯುರ್ವೇದದಲ್ಲಿ ಸೋರಿಯಾಸಿಸ್ನ ಕಿಟಿಬಾ ಅಂತ ಹೇಳ್ತೀವಿ. ಅದು ಒಂಥರ ಪೆಕ್ಯುಲಿಯರ್ ಕಾಯಿಲೆ. ಸೊ ಹಾಗಾಗಿ ಇಂಥದ್ದೇ ರೀಸನಿಂದ ಬರುತ್ತೆ ಅಂತ ಏನೂ ಇಲ್ಲ. ಇನ್ನೊಂದು ಭಾಳ ಇಂಪಾರ್ಟೆಂಟು, ಪ್ರತಿಯೊಂದು ಸೋರಿಯಾಸಿಸ್ ಬಂದಿರೋರು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಯಾವತ್ತೂ ಹರಡೋದಿಲ್ಲ. ನೀವು ಯೂಸ್ ಮಾಡಿರೋ ಟವೆಲ್ ಯೂಸ್ ಮಾಡಿದರೂ ಇನ್ನೊಬ್ರಿಗೆ ಬರೋಲ್ಲ, ಸೋಪ್ ಯೂಸ್ ಮಾಡಿದರೂ ಬರೋಲ್ಲ, ಬೆಡ್ ಯೂಸ್ ಮಾಡಿದರೂ ಬರೋಲ್ಲ, ಅವ್ರದ್ದು ಎಂಜಲ್ ನೀರು ಕುಡಿದ್ರೂ ಬರೋದಿಲ್ಲ, ಅವ್ರ ಜೊತೆಗೆ ಮಲ್ಕೊಂಡಿದ್ರು ಕೂಡ ಒಬ್ಬರಿಂದ ಇನ್ನೊಬ್ರಿಗೆ ಬರೋದಿಲ್ಲ. ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾಕೆ ತುಂಬ ಸೋರಿಯಾಸಿಸ್ ಪೇಷಂಟು ಇದೊಂದು ಗಿಲ್ಟ್ ಇರುತ್ತೆ ಅವರಿಗೆ, ಇಲ್ಲ ನನ್ನಿಂದ ಇನ್ನೊಬ್ರಿಗೆ ಬರುತ್ತೆ ಅಂತ. ಅದು ಯಾವತ್ತೂ ಬರೋಲ್ಲ. ಬಟ್ ಒಂದಿದೆ, ಸೋರಿಯಾಸಿಸ್ ಬಂದಿರೋರಿಗೆ ನೀವು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಳ್ಳಿಲ್ಲ, ಲಾಂಗ್ ಟರ್ಮಲ್ಲಿ ಹಾಗೆ ಬಿಡ್ತು ಅಂತಂದರೆ ಮುಂದೆ ಅದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಮೈಯೆಲ್ಲ ಸ್ಕಿನ್ ಪ್ಯಾಚಸ್ ಅಂತೂ ಇರುತ್ತೆ, ಜೊತೆಗೆ ಜಾಯಿಂಟ್ಸ್ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಅವಾಗೆ ಎಷ್ಟೊಂದು ಸರಿ ಜಾಯಿಂಟಲ್ಲಿ ಡಿಫಾರ್ಮಿಟಿ ಬಂದಿರೋದು ಕೂಡ ನಾವು ನೋಡಿದ್ದೀವಿ. ಸೊ ಸೋರಿಯಾಸಿಸ್ ಬಂತು ಅಂದ ತಕ್ಷಣ ಹೆದರ್ಕೊಳ್ಳೋದು ಬೇಡ. ಅದಕ್ಕೆ ಚೆನ್ನಾಗಿರೋ ಟ್ರೀಟ್ಮೆಂಟ್ ಇದೆ. ನಿಮ್ಗೆ ಕರೆಕ್ಟಾಗಿರೋ ಡಾಕ್ಟ್ರ್ ಸಿಕ್ಕು ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ತು ಅಂತಂದರೆ ಒಂದು ಸಾರಿ ಟ್ರೀಟ್ಮೆಂಟ್ ಕೊಟ್ಟರೆ ಮತ್ತೆ ಸೋರಿಯಾಸಿಸ್ ಬರೋದಿಲ್ಲ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇಲ್ಲಿಂದ ನಾನು ಹೆಂಗಪ್ಪ ಓಡಾಡೋದು, ಕೆಲಸಕ್ಕೆಲ್ಲ ಹೋಗೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಇಲ್ಲಿಗೆ ಬಂದಮೇಲೆ ತುಂಬ ನನಗೆ
ರಿಸಲ್ಟ್ ಅಂತೂ 100% ಸಿಕ್ಕಿದೆ. ಆಲ್ಮೋಸ್ಟ್ ನನಗೀಗ 100% ಅಂದರೂ ಒಂದು 60-70% ಕ್ಲಿಯರ್ ಆಗಿದೆ. ಇಷ್ಟು ಮಾತ್ರ ಆಗಿದ್ದೆ ನನಗೆ, ಯಾಕಂದರೆ ನಾನು ತುಂಬ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಕಡೆ ಓಡಾಡಿದ್ದೀನಿ, ಎಲ್ಲೂ ಕೂಡ ನನಗೆ ರಿಸಲ್ಟ್ ಸಿಗಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ತುಂಬ ರಿಸಲ್ಟ್ ಸಿಕ್ಕಿದೆ. 100% ನನಗೆ ಕ್ಯೂರ್ ಆಗಿದೆ. 100% ನಾನು ನಂಬ್ತೀನಿ. ಶತಾಯಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ, ಇಲ್ಲಿರೋ ಸ್ಟಾಫ್ಸ್ಗೆ ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾರೂ ಅಷ್ಟೇ, ಒಬ್ಬರು ಒಂದು ಡಾಕ್ಟರ್ ಅಂದಮೇಲೆ ಒಂದು ಪೇಷಂಟ್ಗೆ ಯಾವ ಥರ ನೋಡ್ಕೋಬೇಕು, ಒಂದು ಸ್ಟಾಪಿಂದ ಹಿಡಿದು ತುಂಬ ಚೆನ್ನಾಗಿ, ನನ್ನ ಮಸಾಜಿಂದ ಹಿಡಿದು ಎಲ್ಲ ವಾಶಿಂದ ಎಲ್ಲ ಎವ್ರಿ ಡೇ ಇರುತ್ತೆ. ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿ ನೀಟ್ನೆಸ್ ಆಗಿ, ಇಲ್ಲಿರೋ ವಾತಾವರಣ ಅಷ್ಟೇ, ಮೆಡಿಟೇಷನ್ಸ್ ಇರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಇದೇ ಥರನೇ ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ, ತೋರಿಸ್ಕೊಳ್ಳಿ. 100% ನಾನು 100% ಹೇಳ್ತಾ ಇದ್ದೀನಿ, ನಿಮ್ಗೆ 100% ಕ್ಯೂರ್ ಆಗೇ ಆಗುತ್ತೆ. ನಮ್ದು 15 ಕ್ಲಿನಿಕ್ ಇದೆ ಬೆಂಗಳೂರಲ್ಲಿ. ಯಾವುದಾದ್ರು ನಿಮ್ಮ ಮನೆ ಹತ್ರ ಇದ್ದರೆ ಅಲ್ಲಿ ಹೋಗಿ, ಇಲ್ಲ ನಾವು ಬೇರೆ ಊರಲ್ಲಿ ಇದ್ದೀವಿ ಅಂತಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮ್ಮ ಫೋಟೋಗ್ರಾಫ್ಸ್ ಎಲ್ಲ ಕಳಿಸಿ, ಎಲ್ಲೆಲ್ಲಿ ಪ್ಯಾಚಸ್ ಇದೆ, ಯಾವ ಥರ ಇದೆ ಅಂತ ಡೀಟೇಲಾಗಿ ಹೇಳಿ, ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಡೀಟೇಲ್ಸ್ ಕಳಿಸಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ಕಂಪ್ಲೀಟಾಗಿ ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಟ್ರೀಟ್ಮೆಂಟು ಕೊರಿಯರ್ ಮುಖಾಂತರ ಕೂಡ ಕಳಿಸ್ತಾರೆ. ಇಲ್ಲ ಡಾಕ್ಟ್ರೇ, ನನಗೀಗ ವೀಡಿಯೋನಲ್ಲಿ ನೋಡಿದೆ ಅಲ್ಲ ಅವ್ರ ಥರ ನಾನು ಅಲ್ಲೇ ಬಂದು ಉಳ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದರೆ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಇದೆ. ಅಲ್ಲಿ ಎಷ್ಟೊಂದು ಮೆಡಿಟೇಷನು, ಯೋಗ ಕ್ಲಾಸಸ್ಸು, ಕೌನ್ಸಿಲಿಂಗು, ಆಕ್ಯುಪಂಕ್ಚರು, ಆಕ್ಯುಪ್ರೆಷರು, ಆಯುರ್ವೇದಿಕ್ ಪಂಚಕರ್ಮ, ಮಸಾಜ್ಗಳು, ಡಯಟ್ ಫುಡ್ ಇರುತ್ತೆ, ವಾಕಿಂಗು ಅದೆಲ್ಲ ಮಾಡಿಸ್ತಾರೆ. ನಿಮ್ಮ ಕರೆಕ್ಟಾಗಿ ಲೈಫ್ ಸ್ಟೈಲ್ ಕೂಡ ಅಡಾಪ್ಟ್ ಮಾಡೋ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲಿ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೇಕು ಆದರೂ ಕೂಡ ನಮ್ಮಲ್ಲಿ ಶತಾಯುನಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಜೊತೆಗೆ ಅಲ್ಲಿ ಶತಾಯು ರಿಟ್ರೀಟಲ್ಲಿ ಎಲ್ಲ ಥರದ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ತಾವು ಕೂಡ ಅಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಸೋರಿಯಾಸಿಸ್ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬಂದ ತಕ್ಷಣ ಹೆದರ್ಕೊಳ್ಬೇಡಿ, ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ನಿಮ್ಮ ಡೀಟೇಲ್ಸ್ನ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿ, ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ಸೋರಿಯಾಸಿಸ್ನ ಗುಣಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.